ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿಭಿನ್ನತೆ ಮತ್ತು ವಿಶೇಷತೆ. ಯಾಕಂತ ಹೇಳಿದ್ರೆ ಅವರ 75ನೇ ಹುಟ್ಟುಹಬ್ಬದ ಸಂಭ್ರಮ ಬಂದಿರುವಂಥದ್ದು. ಈಗಾಗಲೇ ಅಭಿಮಾನಿಗಳು ಕೂಡ ಸಾಕಷ್ಟು ಕನಸನ್ನು ಇಟ್ಕೊಂಡಿದ್ರು. 75ನೇ ಹುಟ್ಟುಹಬ್ಬವನ್ನು ತುಂಬ ಅದ್ದೂರಿಯಾಗಿ ಸಂಭ್ರಮಾಚರಣೆಯಿಂದ ಆಚರಿಸಬೇಕು, ಅದು ಅಭಿಮಾನ್ ಸ್ಟುಡಿಯೋದಲ್ಲಿ ಆಚರಣೆ ಮಾಡಬೇಕು ಎನ್ನುವಂಥದ್ದು. ನೋಡ್ಬೋದು ನೀವು, ಪ್ರತಿ ವರ್ಷ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಅವಕಾಶವನ್ನು ನೀಡಲಾಗ್ತಿತ್ತು, ಅಂದರೆ ಸಂಭ್ರಮಾಚರಣೆಗೆ. ಆದರೆ ಈ ಬಾರಿ ಅವರ ಸಮಾಧಿಯನ್ನು ತೆರವುಗೊಳಿಸಲಾಗಿದೆ, ಏನು ಕೋರ್ಟ್ ಅನುಮತಿಯ ಮೇರೆಗೆ ತೆರವನ್ನು ಗೊಳಿಸಲಾಗಿದೆ ಅಂತ ಹೇಳುವಂಥದ್ದಾಗಿದೆ. ಹೀಗಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ, ಅಭಿಮಾನಿಗಳು ಕೂಡ ಯಾರೂ ಇಲ್ಲಿ ಬರುವಂತಿಲ್ಲ ಎನ್ನುವಂಥದ್ದೊಂದು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಲಾಗಿದೆ. ಹೀಗಾಗಿ ಅದರ ಜೊತೆಗೆ ಈ ಬಾರಿಯ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಘೋಷಣೆ ಆಗಿರುವಂಥದ್ದು. ಎಲ್ಲ ಒಂದು ಕಡೆ ಸಂಭ್ರಮಾಚರಣೆ ಮತ್ತಷ್ಟು ಉತ್ತುಂಗಕ್ಕೆ ಹೇರ್ತಕ್ಕಂಥದ್ದು ಇತ್ತು. ಅಭಿಮಾನಿಗಳು ಆಸೆಯೂ ಕೂಡ ಅದಾಗಿತ್ತು, ಸಂಭ್ರಮಾಚರಣೆ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ. ಈಗಾಗಲೇ ಕೋರ್ಟ್ನ ಆದೇಶದ ಮೇರೆಗೆ ಏನು ಸಂಭ್ರಮಾಚರಣೆಗೆ ಅಭಿಮಾನ್ ಸ್ಟುಡಿಯೋದ ಒಳಗಡೆ ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ ಆಗಿರೋದ್ರಿಂದ ಒಂದಷ್ಟು ಅಭಿಮಾನಿಗಳಿಗೆ ಬೇಸರ ಆಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿಭಿನ್ನತೆ ಮತ್ತು ವಿಶೇಷತೆ. ಯಾಕಂತ ಹೇಳಿದ್ರೆ ಅವರ 75ನೇ ಹುಟ್ಟುಹಬ್ಬದ ಸಂಭ್ರಮ ಬಂದಿರುವಂಥದ್ದು. ಈಗಾಗಲೇ ಅಭಿಮಾನಿಗಳು ಕೂಡ ಸಾಕಷ್ಟು ಕನಸನ್ನು ಇಟ್ಕೊಂಡಿದ್ರು. 75ನೇ ಹುಟ್ಟುಹಬ್ಬವನ್ನು ತುಂಬ ಅದ್ದೂರಿಯಾಗಿ ಸಂಭ್ರಮಾಚರಣೆಯಿಂದ ಆಚರಿಸಬೇಕು, ಅದು ಅಭಿಮಾನ್ ಸ್ಟುಡಿಯೋದಲ್ಲಿ ಆಚರಣೆ ಮಾಡಬೇಕು ಎನ್ನುವಂಥದ್ದು. ನೋಡ್ಬೋದು ನೀವು, ಪ್ರತಿ ವರ್ಷ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಅವಕಾಶವನ್ನು ನೀಡಲಾಗ್ತಿತ್ತು, ಅಂದರೆ ಸಂಭ್ರಮಾಚರಣೆಗೆ. ಆದರೆ ಈ ಬಾರಿ ಅವರ ಸಮಾಧಿಯನ್ನು ತೆರವುಗೊಳಿಸಲಾಗಿದೆ, ಏನು ಕೋರ್ಟ್ ಅನುಮತಿಯ ಮೇರೆಗೆ ತೆರವನ್ನು ಗೊಳಿಸಲಾಗಿದೆ ಅಂತ ಹೇಳುವಂಥದ್ದಾಗಿದೆ. ಹೀಗಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ, ಅಭಿಮಾನಿಗಳು ಕೂಡ ಯಾರೂ ಇಲ್ಲಿ ಬರುವಂತಿಲ್ಲ ಎನ್ನುವಂಥದ್ದೊಂದು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಲಾಗಿದೆ. ಹೀಗಾಗಿ ಅದರ ಜೊತೆಗೆ ಈ ಬಾರಿಯ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಘೋಷಣೆ ಆಗಿರುವಂಥದ್ದು. ಎಲ್ಲ ಒಂದು ಕಡೆ ಸಂಭ್ರಮಾಚರಣೆ ಮತ್ತಷ್ಟು ಉತ್ತುಂಗಕ್ಕೆ ಹೇರ್ತಕ್ಕಂಥದ್ದು ಇತ್ತು. ಅಭಿಮಾನಿಗಳು ಆಸೆಯೂ ಕೂಡ ಅದಾಗಿತ್ತು, ಸಂಭ್ರಮಾಚರಣೆ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ. ಈಗಾಗಲೇ ಕೋರ್ಟ್ನ ಆದೇಶದ ಮೇರೆಗೆ ಏನು ಸಂಭ್ರಮಾಚರಣೆಗೆ ಅಭಿಮಾನ್ ಸ್ಟುಡಿಯೋದ ಒಳಗಡೆ ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ ಆಗಿರೋದ್ರಿಂದ ಒಂದಷ್ಟು ಅಭಿಮಾನಿಗಳಿಗೆ ಬೇಸರ ಆಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿಭಿನ್ನತೆ ಮತ್ತು ವಿಶೇಷತೆ. ಯಾಕಂತ ಹೇಳಿದ್ರೆ ಅವರ 75ನೇ ಹುಟ್ಟುಹಬ್ಬದ ಸಂಭ್ರಮ ಬಂದಿರುವಂಥದ್ದು. ಈಗಾಗಲೇ ಅಭಿಮಾನಿಗಳು ಕೂಡ ಸಾಕಷ್ಟು ಕನಸನ್ನು ಇಟ್ಕೊಂಡಿದ್ರು. 75ನೇ ಹುಟ್ಟುಹಬ್ಬವನ್ನು ತುಂಬ ಅದ್ದೂರಿಯಾಗಿ ಸಂಭ್ರಮಾಚರಣೆಯಿಂದ ಆಚರಿಸಬೇಕು, ಅದು ಅಭಿಮಾನ್ ಸ್ಟುಡಿಯೋದಲ್ಲಿ ಆಚರಣೆ ಮಾಡಬೇಕು ಎನ್ನುವಂಥದ್ದು. ನೋಡ್ಬೋದು ನೀವು, ಪ್ರತಿ ವರ್ಷ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಅವಕಾಶವನ್ನು ನೀಡಲಾಗ್ತಿತ್ತು, ಅಂದರೆ ಸಂಭ್ರಮಾಚರಣೆಗೆ. ಆದರೆ ಈ ಬಾರಿ ಅವರ ಸಮಾಧಿಯನ್ನು ತೆರವುಗೊಳಿಸಲಾಗಿದೆ, ಏನು ಕೋರ್ಟ್ ಅನುಮತಿಯ ಮೇರೆಗೆ ತೆರವನ್ನು ಗೊಳಿಸಲಾಗಿದೆ ಅಂತ ಹೇಳುವಂಥದ್ದಾಗಿದೆ. ಹೀಗಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ, ಅಭಿಮಾನಿಗಳು ಕೂಡ ಯಾರೂ ಇಲ್ಲಿ ಬರುವಂತಿಲ್ಲ ಎನ್ನುವಂಥದ್ದೊಂದು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಲಾಗಿದೆ. ಹೀಗಾಗಿ ಅದರ ಜೊತೆಗೆ ಈ ಬಾರಿಯ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಘೋಷಣೆ ಆಗಿರುವಂಥದ್ದು. ಎಲ್ಲ ಒಂದು ಕಡೆ ಸಂಭ್ರಮಾಚರಣೆ ಮತ್ತಷ್ಟು ಉತ್ತುಂಗಕ್ಕೆ ಹೇರ್ತಕ್ಕಂಥದ್ದು ಇತ್ತು. ಅಭಿಮಾನಿಗಳು ಆಸೆಯೂ ಕೂಡ ಅದಾಗಿತ್ತು, ಸಂಭ್ರಮಾಚರಣೆ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ. ಈಗಾಗಲೇ ಕೋರ್ಟ್ನ ಆದೇಶದ ಮೇರೆಗೆ ಏನು ಸಂಭ್ರಮಾಚರಣೆಗೆ ಅಭಿಮಾನ್ ಸ್ಟುಡಿಯೋದ ಒಳಗಡೆ ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ ಆಗಿರೋದ್ರಿಂದ ಒಂದಷ್ಟು ಅಭಿಮಾನಿಗಳಿಗೆ ಬೇಸರ ಆಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿಭಿನ್ನತೆ ಮತ್ತು ವಿಶೇಷತೆ. ಯಾಕಂತ ಹೇಳಿದ್ರೆ ಅವರ 75ನೇ ಹುಟ್ಟುಹಬ್ಬದ ಸಂಭ್ರಮ ಬಂದಿರುವಂಥದ್ದು. ಈಗಾಗಲೇ ಅಭಿಮಾನಿಗಳು ಕೂಡ ಸಾಕಷ್ಟು ಕನಸನ್ನು ಇಟ್ಕೊಂಡಿದ್ರು. 75ನೇ ಹುಟ್ಟುಹಬ್ಬವನ್ನು ತುಂಬ ಅದ್ದೂರಿಯಾಗಿ ಸಂಭ್ರಮಾಚರಣೆಯಿಂದ ಆಚರಿಸಬೇಕು, ಅದು ಅಭಿಮಾನ್ ಸ್ಟುಡಿಯೋದಲ್ಲಿ ಆಚರಣೆ ಮಾಡಬೇಕು ಎನ್ನುವಂಥದ್ದು. ನೋಡ್ಬೋದು ನೀವು, ಪ್ರತಿ ವರ್ಷ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಅವಕಾಶವನ್ನು ನೀಡಲಾಗ್ತಿತ್ತು, ಅಂದರೆ ಸಂಭ್ರಮಾಚರಣೆಗೆ. ಆದರೆ ಈ ಬಾರಿ ಅವರ ಸಮಾಧಿಯನ್ನು ತೆರವುಗೊಳಿಸಲಾಗಿದೆ, ಏನು ಕೋರ್ಟ್ ಅನುಮತಿಯ ಮೇರೆಗೆ ತೆರವನ್ನು ಗೊಳಿಸಲಾಗಿದೆ ಅಂತ ಹೇಳುವಂಥದ್ದಾಗಿದೆ. ಹೀಗಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ, ಅಭಿಮಾನಿಗಳು ಕೂಡ ಯಾರೂ ಇಲ್ಲಿ ಬರುವಂತಿಲ್ಲ ಎನ್ನುವಂಥದ್ದೊಂದು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಲಾಗಿದೆ. ಹೀಗಾಗಿ ಅದರ ಜೊತೆಗೆ ಈ ಬಾರಿಯ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಘೋಷಣೆ ಆಗಿರುವಂಥದ್ದು. ಎಲ್ಲ ಒಂದು ಕಡೆ ಸಂಭ್ರಮಾಚರಣೆ ಮತ್ತಷ್ಟು ಉತ್ತುಂಗಕ್ಕೆ ಹೇರ್ತಕ್ಕಂಥದ್ದು ಇತ್ತು. ಅಭಿಮಾನಿಗಳು ಆಸೆಯೂ ಕೂಡ ಅದಾಗಿತ್ತು, ಸಂಭ್ರಮಾಚರಣೆ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ. ಈಗಾಗಲೇ ಕೋರ್ಟ್ನ ಆದೇಶದ ಮೇರೆಗೆ ಏನು ಸಂಭ್ರಮಾಚರಣೆಗೆ ಅಭಿಮಾನ್ ಸ್ಟುಡಿಯೋದ ಒಳಗಡೆ ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ ಆಗಿರೋದ್ರಿಂದ ಒಂದಷ್ಟು ಅಭಿಮಾನಿಗಳಿಗೆ ಬೇಸರ ಆಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿಭಿನ್ನತೆ ಮತ್ತು ವಿಶೇಷತೆ. ಯಾಕಂತ ಹೇಳಿದ್ರೆ ಅವರ 75ನೇ ಹುಟ್ಟುಹಬ್ಬದ ಸಂಭ್ರಮ ಬಂದಿರುವಂಥದ್ದು. ಈಗಾಗಲೇ ಅಭಿಮಾನಿಗಳು ಕೂಡ ಸಾಕಷ್ಟು ಕನಸನ್ನು ಇಟ್ಕೊಂಡಿದ್ರು. 75ನೇ ಹುಟ್ಟುಹಬ್ಬವನ್ನು ತುಂಬ ಅದ್ದೂರಿಯಾಗಿ ಸಂಭ್ರಮಾಚರಣೆಯಿಂದ ಆಚರಿಸಬೇಕು, ಅದು ಅಭಿಮಾನ್ ಸ್ಟುಡಿಯೋದಲ್ಲಿ ಆಚರಣೆ ಮಾಡಬೇಕು ಎನ್ನುವಂಥದ್ದು. ನೋಡ್ಬೋದು ನೀವು, ಪ್ರತಿ ವರ್ಷ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಅವಕಾಶವನ್ನು ನೀಡಲಾಗ್ತಿತ್ತು, ಅಂದರೆ ಸಂಭ್ರಮಾಚರಣೆಗೆ. ಆದರೆ ಈ ಬಾರಿ ಅವರ ಸಮಾಧಿಯನ್ನು ತೆರವುಗೊಳಿಸಲಾಗಿದೆ, ಏನು ಕೋರ್ಟ್ ಅನುಮತಿಯ ಮೇರೆಗೆ ತೆರವನ್ನು ಗೊಳಿಸಲಾಗಿದೆ ಅಂತ ಹೇಳುವಂಥದ್ದಾಗಿದೆ. ಹೀಗಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ, ಅಭಿಮಾನಿಗಳು ಕೂಡ ಯಾರೂ ಇಲ್ಲಿ ಬರುವಂತಿಲ್ಲ ಎನ್ನುವಂಥದ್ದೊಂದು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಲಾಗಿದೆ. ಹೀಗಾಗಿ ಅದರ ಜೊತೆಗೆ ಈ ಬಾರಿಯ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ
ಪ್ರಶಸ್ತಿ ಕೂಡ ಘೋಷಣೆ ಆಗಿರುವಂಥದ್ದು. ಎಲ್ಲ ಒಂದು ಕಡೆ ಸಂಭ್ರಮಾಚರಣೆ ಮತ್ತಷ್ಟು ಉತ್ತುಂಗಕ್ಕೆ ಹೇರ್ತಕ್ಕಂಥದ್ದು ಇತ್ತು. ಅಭಿಮಾನಿಗಳು ಆಸೆಯೂ ಕೂಡ ಅದಾಗಿತ್ತು, ಸಂಭ್ರಮಾಚರಣೆ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ. ಈಗಾಗಲೇ ಕೋರ್ಟ್ನ ಆದೇಶದ ಮೇರೆಗೆ ಏನು ಸಂಭ್ರಮಾಚರಣೆಗೆ ಅಭಿಮಾನ್ ಸ್ಟುಡಿಯೋದ ಒಳಗಡೆ ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ ಆಗಿರೋದ್ರಿಂದ ಒಂದಷ್ಟು ಅಭಿಮಾನಿಗಳಿಗೆ ಬೇಸರ ಆಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಏನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಏನು ಹುಟ್ಟುಹಬ್ಬ ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿಭಿನ್ನತೆ ಮತ್ತು ವಿಶೇಷತೆ. ಯಾಕಂತ ಹೇಳಿದ್ರೆ ಅವರ 75ನೇ ಹುಟ್ಟುಹಬ್ಬದ ಸಂಭ್ರಮ ಬಂದಿರುವಂಥದ್ದು. ಈಗಾಗಲೇ ಅಭಿಮಾನಿಗಳು ಕೂಡ ಸಾಕಷ್ಟು ಕನಸನ್ನು ಇಟ್ಕೊಂಡಿದ್ರು. 75ನೇ ಹುಟ್ಟುಹಬ್ಬವನ್ನು ತುಂಬ ಅದ್ದೂರಿಯಾಗಿ ಸಂಭ್ರಮಾಚರಣೆಯಿಂದ ಆಚರಿಸಬೇಕು, ಅದು ಅಭಿಮಾನ್ ಸ್ಟುಡಿಯೋದಲ್ಲಿ ಆಚರಣೆ ಮಾಡಬೇಕು ಎನ್ನುವಂಥದ್ದು. ನೋಡ್ಬೋದು ನೀವು, ಪ್ರತಿ ವರ್ಷ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಅವಕಾಶವನ್ನು ನೀಡಲಾಗ್ತಿತ್ತು, ಅಂದರೆ ಸಂಭ್ರಮಾಚರಣೆಗೆ. ಆದರೆ ಈ ಬಾರಿ ಅವರ ಸಮಾಧಿಯನ್ನು ತೆರವುಗೊಳಿಸಲಾಗಿದೆ. ಏನು ಕೋರ್ಟ್ ಅನುಮತಿಯ ಮೇರೆಗೆ ತೆರವನ್ನು ಗೊಳಿಸಲಾಗಿದೆ ಅಂತ ಹೇಳುವಂಥದ್ದಾಗಿದೆ. ಹೀಗಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ, ಅಭಿಮಾನಿಗಳು ಕೂಡ ಯಾರೂ ಇಲ್ಲಿ ಬರುವಂತಿಲ್ಲ ಎನ್ನುವಂಥದ್ದೊಂದು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಲಾಗಿದೆ. ಹೀಗಾಗಿ ಅದ್ರ ಜೊತೆಗೆ ಈ ಬಾರಿಯ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಘೋಷಣೆ ಆಗಿರುವಂಥದ್ದು. ಎಲ್ಲ ಒಂದು ಕಡೆ ಸಂಭ್ರಮಾಚರಣೆ ಮತ್ತಷ್ಟು ಉತ್ತುಂಗಕ್ಕೆ ಹೇರ್ತಕ್ಕಂಥದ್ದು ಇತ್ತು. ಅಭಿಮಾನಿಗಳು ಆಸೆಯೂ ಕೂಡ ಅದಾಗಿತ್ತು, ಸಂಭ್ರಮಾಚರಣೆ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ. ಈಗಾಗಲೇ ಕೋರ್ಟ್ನ ಆದೇಶದ ಮೇರೆಗೆ ಏನು ಸಂಭ್ರಮಾಚರಣೆಗೆ ಅಭಿಮಾನ್ ಸ್ಟುಡಿಯೋದ ಒಳಗಡೆ ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ ಆಗಿರೋದ್ರಿಂದ ಒಂದಷ್ಟು ಅಭಿಮಾನಿಗಳಿಗೆ ಬೇಸರ ಆಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಏನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಏನು ಹುಟ್ಟುಹಬ್ಬ ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿಭಿನ್ನತೆ ಮತ್ತು ವಿಶೇಷತೆ. ಯಾಕಂತ ಹೇಳಿದ್ರೆ ಅವರ 75ನೇ ಹುಟ್ಟುಹಬ್ಬದ ಸಂಭ್ರಮ ಬಂದಿರುವಂಥದ್ದು. ಈಗಾಗಲೇ ಅಭಿಮಾನಿಗಳು ಕೂಡ ಸಾಕಷ್ಟು ಕನಸನ್ನು ಇಟ್ಕೊಂಡಿದ್ರು. 75ನೇ ಹುಟ್ಟುಹಬ್ಬವನ್ನು ತುಂಬ ಅದ್ದೂರಿಯಾಗಿ ಸಂಭ್ರಮಾಚರಣೆಯಿಂದ ಆಚರಿಸಬೇಕು, ಅದು ಅಭಿಮಾನ್ ಸ್ಟುಡಿಯೋದಲ್ಲಿ ಆಚರಣೆ ಮಾಡಬೇಕು ಎನ್ನುವಂಥದ್ದು. ನೋಡ್ಬೋದು ನೀವು, ಪ್ರತಿ ವರ್ಷ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಅವಕಾಶವನ್ನು ನೀಡಲಾಗ್ತಿತ್ತು, ಅಂದರೆ ಸಂಭ್ರಮಾಚರಣೆಗೆ. ಆದರೆ ಈ ಬಾರಿ ಅವರ ಸಮಾಧಿಯನ್ನು ತೆರವುಗೊಳಿಸಲಾಗಿದೆ. ಏನು ಕೋರ್ಟ್ ಅನುಮತಿಯ ಮೇರೆಗೆ ತೆರವನ್ನು ಗೊಳಿಸಲಾಗಿದೆ ಅಂತ ಹೇಳುವಂಥದ್ದಾಗಿದೆ. ಹೀಗಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ, ಅಭಿಮಾನಿಗಳು ಕೂಡ ಯಾರೂ ಇಲ್ಲಿ ಬರುವಂತಿಲ್ಲ ಎನ್ನುವಂಥದ್ದೊಂದು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಲಾಗಿದೆ. ಹೀಗಾಗಿ ಅದ್ರ ಜೊತೆಗೆ ಈ ಬಾರಿಯ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಘೋಷಣೆ ಆಗಿರುವಂಥದ್ದು. ಎಲ್ಲ ಒಂದು ಕಡೆ ಸಂಭ್ರಮಾಚರಣೆ ಮತ್ತಷ್ಟು ಉತ್ತುಂಗಕ್ಕೆ ಹೇರ್ತಕ್ಕಂಥದ್ದು ಇತ್ತು. ಅಭಿಮಾನಿಗಳು ಆಸೆಯೂ ಕೂಡ ಅದಾಗಿತ್ತು, ಸಂಭ್ರಮಾಚರಣೆ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ. ಈಗಾಗಲೇ ಕೋರ್ಟ್ನ ಆದೇಶದ ಮೇರೆಗೆ ಏನು ಸಂಭ್ರಮಾಚರಣೆಗೆ ಅಭಿಮಾನ್ ಸ್ಟುಡಿಯೋದ ಒಳಗಡೆ ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ ಆಗಿರೋದ್ರಿಂದ ಒಂದಷ್ಟು ಅಭಿಮಾನಿಗಳಿಗೆ ಬೇಸರ ಆಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಏನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಏನು ಹುಟ್ಟುಹಬ್ಬ ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿಭಿನ್ನತೆ ಮತ್ತು ವಿಶೇಷತೆ. ಯಾಕಂತ ಹೇಳಿದ್ರೆ ಅವರ 75ನೇ ಹುಟ್ಟುಹಬ್ಬದ ಸಂಭ್ರಮ ಬಂದಿರುವಂಥದ್ದು. ಈಗಾಗಲೇ ಅಭಿಮಾನಿಗಳು ಕೂಡ ಸಾಕಷ್ಟು ಕನಸನ್ನು ಇಟ್ಕೊಂಡಿದ್ರು. 75ನೇ ಹುಟ್ಟುಹಬ್ಬವನ್ನು ತುಂಬ ಅದ್ದೂರಿಯಾಗಿ ಸಂಭ್ರಮಾಚರಣೆಯಿಂದ ಆಚರಿಸಬೇಕು, ಅದು ಅಭಿಮಾನ್ ಸ್ಟುಡಿಯೋದಲ್ಲಿ ಆಚರಣೆ ಮಾಡಬೇಕು ಎನ್ನುವಂಥದ್ದು. ನೋಡ್ಬೋದು ನೀವು, ಪ್ರತಿ ವರ್ಷ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಅವಕಾಶವನ್ನು ನೀಡಲಾಗ್ತಿತ್ತು, ಅಂದರೆ ಸಂಭ್ರಮಾಚರಣೆಗೆ. ಆದರೆ ಈ ಬಾರಿ ಅವರ ಸಮಾಧಿಯನ್ನು ತೆರವುಗೊಳಿಸಲಾಗಿದೆ. ಏನು ಕೋರ್ಟ್ ಅನುಮತಿಯ ಮೇರೆಗೆ ತೆರವನ್ನು ಗೊಳಿಸಲಾಗಿದೆ ಅಂತ ಹೇಳುವಂಥದ್ದಾಗಿದೆ. ಹೀಗಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ, ಅಭಿಮಾನಿಗಳು ಕೂಡ ಯಾರೂ ಇಲ್ಲಿ ಬರುವಂತಿಲ್ಲ ಎನ್ನುವಂಥದ್ದೊಂದು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಲಾಗಿದೆ. ಹೀಗಾಗಿ ಅದ್ರ ಜೊತೆಗೆ ಈ ಬಾರಿಯ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಘೋಷಣೆ ಆಗಿರುವಂಥದ್ದು. ಎಲ್ಲ ಒಂದು ಕಡೆ ಸಂಭ್ರಮಾಚರಣೆ ಮತ್ತಷ್ಟು ಉತ್ತುಂಗಕ್ಕೆ ಹೇರ್ತಕ್ಕಂಥದ್ದು ಇತ್ತು. ಅಭಿಮಾನಿಗಳು ಆಸೆಯೂ ಕೂಡ ಅದಾಗಿತ್ತು, ಸಂಭ್ರಮಾಚರಣೆ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ. ಈಗಾಗಲೇ ಕೋರ್ಟ್ನ ಆದೇಶದ ಮೇರೆಗೆ ಏನು ಸಂಭ್ರಮಾಚರಣೆಗೆ ಅಭಿಮಾನ್ ಸ್ಟುಡಿಯೋದ ಒಳಗಡೆ ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ ಆಗಿರೋದ್ರಿಂದ ಒಂದಷ್ಟು ಅಭಿಮಾನಿಗಳಿಗೆ ಬೇಸರ ಆಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.